ಅದೇ ಬಂಡೆ ಅಲ್ಲಿ ಕಾಣ್ತಿದ್ದಲ್ಲ ಅದೇ ಬಂಡೆ. ಆದ್ರೂ ನನ್ನ ವಿಡಿಯೋ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಶೇಕಿಂಗ್ ಬರುತ್ತೆ. ರೋಡಲ್ಲಿ ಗಾಡಿ ಓಡಿಸೋದು ಈಜಿ, ಕ್ವಾರಿಯಲ್ಲಿ ಗಾಡಿ ಓಡಿಸೋದು ತುಂಬಾ ಕಷ್ಟ. ಬಂಡೆ ಹೋಲ್ ಮಾಡೋದು ಯಾವಲ್ಲ ಧೂಳಲ್ಲ ಇರ್ಬೇಕು ಪಾಪ. ಗಾಡಿ ಟಚ್ ನಮ್ಮ ಲಾರಿ ಲೋಡ್ ಮಾಡೋ ಇದೇ ಟಚ್. ಚಕ್ಕೆಗಳು ಜಾಸ್ತಿ ಇದಾವೆ, ಸ್ವಲ್ಪ ದಪ್ಪ ಒಂದು ಸ್ವಲ್ಪ ಹತ್ರ ಡ್ರಿಲ್ಲಿಂಗ್ ಮಾಡ್ಬೇಕು. ಈಗ ನನ್ನ ಗಾಡಿ ಲೋಡ್ ಆಯ್ತೈತೆ. ಇಲ್ಲಿ ಏನಾದ್ರು ಚಪ್ಪಿದಾನೆ ಬಂದ್ಬಿಟ್ರೆ ಕಾಲೆಲ್ಲ ಕೂದೋಗದೆ. ಸಿಕ್ಕಾಪಟ್ಟೆ ಮಳೆ, ಪೂರ್ತಿ ನೆಂದೋಗ್ಬಿಟ್ಟಿದ್ದೀನಿ ನಾನಂತೂ. ನಮ್ಮ ಒಕ್ಕಣಿಗೆ ಪೂರ್ತಿ ನೆಂದೋಗ್ಬಿಟ್ಟಿದ್ದೀನಿ ಸಿಕ್ಕಾಪಟ್ಟೆ. ಲಾಸ್ಟ್ ಮನೆಗೆ ಹೋಗೋ ಟೈಮಲ್ಲಿ ಬಂದ್ಬಿಟ್ಟಾನೆ ಮಳೆ. ಹೈವೇ ರೋಡ್ ಅಂತೂ ರೋಡೇ ಕಾಣ್ತಿದ್ದಿಲ್ಲ, ಹೆಂಗ ಸದ್ಯದಲ್ಲಿ ಶಾರ್ಟ್ ಕಟ್ ಹೊರಗಡೆ ಬಂದ್ಬಿಟ್ಟು. ಎಲ್ಲ ಆತ್ಮೀಯ ಕನ್ನಡ ಜನತೆಗೆ ಪ್ರದೀಪ್ ಗಗನ PGSK ಕನ್ನಡಿಗ ಯೂಟ್ಯೂಬ್ ಚಾನಲ್ ಇಂದ ಸ್ವಾಗತ. ನಾನು ಇವತ್ತು ಹೋದ ವಿಡಿಯೋದಲ್ಲಿ ಹೇಳಿದ್ದೆ ಬಂಡೆ ಕಡೆ ಏನಾದ್ರು ಹೋದ್ರೆ ನಾನು ವಿಡಿಯೋ ಮಾಡಾಕ್ತೀನಿ ತಪ್ಪೇನೆ ಅಂತ. ಹಂಗಾಗಿ ಇವತ್ತು ನಿಮಗೆ ಹೋಗ್ತಾ ಇದೀನಿ ಬಂಡೆ ಕಡೆ. ಬನ್ನಿ ನೋಡೋಣ ಯಾವ ಥರ ತುಂಬ್ತಾರೆ, ಎಷ್ಟು ದೊಡ್ಡ ಕೋರೆ, ಸಣ್ಣ ಕೋರೆನ ದೊಡ್ಡ ಕೋರೆನ ಅಂತ ಎಲ್ಲ ವಿಡಿಯೋ ಮುಖಾಂತರ ತೋರಿಸ್ತೀನಿ ನಿಮಗೆ. ಬನ್ನಿ ನೋಡೋಣ. ಅದೇ ಬಂಡೆ ಅಲ್ಲಿ ಕಾಣ್ತಿದ್ದಲ್ಲ ಅದೇ ಬಂಡೆ. ಈಗ ಅಲ್ಲಿ ಒಳಗಡೆ ಹೋಗ್ಬೇಕು, ಒಳಗಡೆ ಇಳಿಬೇಕು. ಆದರೂ ನನ್ನ ವಿಡಿಯೋ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಶೇಕಿಂಗೇ ಬರುತ್ತೆ, ಯಾಕಂದರೆ ಲಾರಿಲಿ ಹೋಗೋದಲ್ವಾ, ಹಂಗಾಗಿ ಸ್ವಲ್ಪ ಶೇಕ್ ಬಂದೇ ಬರುತ್ತೆ. ಅಡ್ಜಸ್ಟ್ ಮಾಡ್ಕೊಂಡು ನೋಡಲೇಬೇಕು ನೀವು. ರೋಡ್ ಹಂಗೈತೆ, ಹೆಂಗೆ ಲೋಡ್ ಆಗುತ್ತೆ, ಕೋರೆ ಎಲ್ಲ ಹೆಂಗಿದೆ ಅನ್ನೋದೊಂದು ತೋರಿಸ್ತೀನಿ ಅಷ್ಟೇ. ಈಗ ಕೋರೆ ಒಳಗಡೆ ಎಂಟ್ರಿ ಆಯ್ತಿದ್ದೀನಿ. ತುಂಬ ಗಾಡಿಗಳು ಅವರೇ ಕಾಯ್ತಿದ್ದಾವೆ. ಕೆಲವೊಂದು ಗಾಡಿಗಳು ಸೋಲಿಂಗ್ ತುಂಬಿಕೊಂಡು ಅಲ್ಲಿ ಎಂಜೆಂಟು ಜಲ್ಲಿಗಳಿಗೆ ಆಮೇಲೆ ಬೇರೆ ಬೇರೆ ಮೆಟೀರಿಯಲ್ಗಳಿಗೆ ಹೋಗಿ ಕ್ರಷರ್ ಸುರಿತಾರೆ. ಇದು ಪಾರ್ಟಿಗೆ ಆರ್ಡ್ರ್ ಇರೋದು, ಇದು ಅಂದರೆ ಮನೆಗಳಿಗೆ. ನೋಡಿ ಎಷ್ಟೊಂದು ಇಟಾಚಿಗಳಿದ್ದಾವೆ ಒಳಗಡೆ. 1 2 3 4 5 6 7 8 ಹಿಂಗಿಲ್ಲ ಅಂದ್ರೆ 10 ರಿಂದ 15 ಇಟಾಚಿಗಳು ಒಳಗಡೆನೇ ಇದ್ದಾವೆ. ಇದು ನಮ್ಮ ಹಾಸನ ಅತಿ ದೊಡ್ಡ ಕೋರೆ. ಇದು ಬಿಟ್ಟರೆ ಇನ್ನೊಂದಿದೆ ಆಳವಾದ್ದು, ಬಟ್ ಅಗಲ ಇಲ್ಲ, ಆಳವಾಗಿದೆ. ಅದು ಆ ಕಡೆ ಇದೆ, ಆ ಕಡೆ ಹೋದಾಗ ಅದು ವಿಡಿಯೋ ಮಾಡಿ ತೋರಿಸ್ತೀನಿ. ಇದು ತುಂಬ ವಿಶಾಲವಾಗಿದೆ. ತುಂಬ ಗಾಡಿಗಳು ಲೋಡ್ ಆಯ್ತಿರೋದು ಅಂದರೆ ಈಗ ಆಲ್ಮೋಸ್ಟು ಕ್ರಷರ್ಗೇನೆ. ಇಲ್ಲಿ ಪಾರ್ಟಿ ಹೊಡಿ ತುಂಬ ಕಮ್ಮಿ. ಮಳೆಗಾಲ ಬಂತು ಅಂದರೆ ಇಲ್ಲೆಲ್ಲ ನೀರು ತುಂಬ್ಕೊಡ್ತವೆ. ಎಲ್ಲ ಪೈಪ್ ಹಾಕಿ ಮೇಲ್ಗಡೆ ನೀರು ಬಿಡ್ತಾ ಇರ್ತಾರೆ. ನೀರು ಲೋಡೋದಂಗೆ ಬರೀ ಒಂದು ಟ್ರಿಪ್ ಮಳೆ ಬಂದಿಕ್ಕೆ ಅವಲ್ಲಿ ಇಷ್ಟೊಂದು ನೀರು ಲೋಡ್ ಆಗೈತೆ. ಸಿಂಪಲಾಗಿ ಮಳೆ ಬಂದಿಕ್ಕೆ ಒಂದು ದಿವಸಕ್ಕೆ. ಈಗ ನಾನು ಆ ಮೂಲೆಗೆ ಹೋಗಿ ಲೋಡ್ ಮಾಡಿಸ್ಬೇಕು. ಆ ಕಡೆ ನಾನೀಗ ಅಲ್ಲಿ ಮೇಲ್ಗಡೆ ಲಾರಿ ಹೋಯ್ತಿದ್ದಲ್ಲ ಅಲ್ಲಿಂದನೇ ಬಂದಿದ್ದು. ಅಲ್ಲಿ ಮೇಲ್ಗಡೆ ಲಾರಿ ಹೋಯ್ತಿದ್ದು ನೋಡಿ, ಅಲ್ಲಿಂದನೇ ಬಂದಿದ್ದು. ಈಗ ಪುನಃ ಲೋಡ್ ಮಾಡ್ಕೊಂಡು ಹಂಗೆ ಹೋಗ್ಬೇಕು ನಾನು. ನಾನೀಗ ಆ ಕಡೆ ಮೂಲೆಗೆ ಹೋಗ್ಬೇಕು. ನೋಡಿ ಈ ಥರ ರಸ್ತೆಗಳು ಇರ್ತವೆ ನೋಡಿ, ಯಾವ ಥರ ಇದೆ ಕೋರೆ. ರೋಡಲ್ಲಿ ಗಾಡಿ ಓಡಿಸೋದು ಈಜಿ, ಕ್ವಾರಿಯಲ್ಲಿ ಗಾಡಿ ಓಡಿಸೋದು ತುಂಬ ಕಷ್ಟ. ಅದು ಡ್ರೈವರ್ಗಳಿಗೆ ಗೊತ್ತು. ಯಾರ್ಯಾರು ಕ್ವಾರಿಯಲ್ಲಿ ಕೆಲಸ ಮಾಡ್ತಿದ್ರು ನಮ್ಮ ಅಣ್ತಂದಿರು ಡ್ರೈವರ್ಗಳು, ಇನ್ನೂ ದೊಡ್ಡ ದೊಡ್ಡ ಕ್ವಾರಿಗಳೆಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಮಿಸ್ ಆದರೆ ಜೀವನೇ ಹೊಂಟೋಗ್ಬಿಡುತ್ತೆ. ಏನು ಮಾಡೋದು, ಮನೆ ಸಂಸಾರ ನಡೆಸ್ಬೇಕಲ್ಲ, ಕೆಲಸ ಮಾಡಲೇಬೇಕು. ಕ್ವಾರಿಯಲ್ಲಿ ಕೆಲಸ ಮಾಡೋದು ಅಷ್ಟು ಈಸಿ ಅಲ್ಲ. ಬಂಡೆ ಹೋಲ್ ಮಾಡೋದು ಯಾವಲ್ಲ ಧೂಳಲ್ಲ ಇರ್ಬೇಕು ಪಾಪ. ಅವ್ರ ಕೆಲಸನ ಸಿಕ್ಕಾಪಟ್ಟೆ ಕಷ್ಟ. ನೋಡಿ ಯಾವ ಥರ ಕೊರಿತಿದ್ರೆ. ಗಾಡಿ ಟಚ್, ನಮ್ಮ ಲಾರಿ ಲೋಡ್ ಮಾಡೋ ಇದೇ ಟಚ್. ಅವ್ರೇನೋ ಡೀಸೆಲ್ ಏನೋ ಹಾಕ್ತವ್ರೆ. ಈಗ ಅಲ್ಲೆಲ್ಲ ಸೋಲಿಂಗ್ ರೆಡಿ ಐತೆ. ಸೋಲಿಂಗ್ ಹೋಗಿ ಅದು ಕೆಳಗಡೆ ಬಿದ್ದೈತಲ್ಲ ಲಾರಿಯಿಂದ ಪಕ್ಕದಲ್ಲಿ, ಅದೇ ಸೋಲಿಂಗು. ಸಣ್ಣ ನೋಡಿ ತುಂಬಿಸಿ ಹಾಕಬೇಕು. ನೋಡಿ ಫ್ರೆಂಡ್ಸ್, ಒಂದೇ ಜಾಗದಲ್ಲಿ ಎಷ್ಟು ಇಟಾಚಿಗಳು ಕೆಲಸ ಮಾಡ್ತಿದ್ದಾರೆ. ಈಗ ನಮ್ದೊಂದು ಇಟಾಚಿ, ನಮ್ಮದು ಅಂದರೆ ನಂದಲ್ಲ, ನಮ್ಮ ಗಾಡಿ ಲೋಡ್ ಮಾಡೋಂಥ ಇಟಾಚಿ ಒಂದು. ಈ ಕಡೆ ಒಂದು ಇಟಾಚಿ ಬಂದೈತೆ ಆಲ್ರೆಡಿ ಲೋಡ್ ಮಾಡೋಕ್ಕೆ ಇನ್ನೊಂದು ಗಾಡಿಗೆ. ಅಂದರೆ ಒಂದೊಂದು ಕ್ರಷರ್ದು ಒಬ್ಬೊಬ್ರಿಗೆ ಇಟಾಚಿ ಬಿಡ್ಕೊಂಡಿರ್ತಾರೆ. ಈಗಲೇ ಇಷ್ಟೊಂದು ಬಿಸಿಲು ಹೊಡಿತೈತೆ, ಹೋಯ್ತಾ ಸಿಕ್ಕಾಪಟ್ಟೆ ಬಿಸಿಲು. ಅದರಲ್ಲೂ ಒಳಗಡೆ ಕಾಯಲ್ಲಿ ಕೆಲಸ ಮಾಡೋ ಸಿಕ್ಕಾಪಟ್ಟೆ ಹೀಟು. ಒಬ್ಬ ಕಲ್ಲು ಕೊರೆದು ಅಂದರೆ ಈಗ ಬಾಂಬ್ ಸಿಡಿಸ್ಬೇಕಲ್ಲ, ರಾತ್ರಿ ಸಂಜೆ ಕಲ್ಲು ಸಿಡಿಸ್ಬೇಕಲ್ಲ, ಹಂಗಾಗಿ ಈಗಲಿಂದನೇ ಕೊರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗಲಿಂದನೇ ಕೊರೆಯೋಕ್ಕೆ ಸ್ಟಾರ್ಟ್ ಮಾಡಿ, ಈಗ ನಾನು ಆಲ್ರೆಡಿ ವೀಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ, ಕೊಡ್ದು ಅದರೊಳಗಡೆ ಮದ್ದುಗಳು ಹಾಕ್ಬಿಟ್ಟು ಬಂಡೆ ಸಿಡಿಸ್ತಾರೆ. ಗೊತ್ತಿರೋರು ತುಂಬ ಜನ ಗೊತ್ತು, ಅಂದರೆ ಗೊತ್ತಿಲ್ಲದಿರೋರಿಗೋಸ್ಕರ ಹೇಳ್ತಿರೋದು.
ಅದು ಸಿಡಿದ ತಕ್ಷಣ ರಾತ್ರಿ ಅಂದರೆ ಈಗ ಜನ ಇರೋ ಟೈಮಲ್ಲಿ ಈಗ ಸಿಡ್ಸಲ್ಲ, ಕರೆಕ್ಟಾಗಿ ಒಂದು 6 ಗಂಟೆ ಮೇಲೆ 7 ಗಂಟೆ ಮೇಲೆ ಎಲ್ಲ ಕಡೆನೂ ಅಷ್ಟೇ 6 ಗಂಟೆ ಮೇಲೆ 7 ಗಂಟೆ ಮೇಲೆ ಮದ್ದು ಹಾಕ್ಬಿಟ್ಟು ಬಂಡೆ ಸಿಡಿಸ್ತಾರೆ. ಅದು ಬೆಳಿಗ್ಗೆ ಬಂದು ಅಂದರೆ ಈ ಥರ ಅಲ್ಲಿ ಡ್ರಿಲ್ಲಿಂಗ್ ಮಾಡ್ತೈತೆ ನೋಡಿ, ಅದು ಇಟಾಚಿ ಅದು ಬಂಡೆ ಹೊಡಿಯೋದು, ದಪ್ಪ ಕಲ್ಲುಗಳು ಹೊಡಿಯೋದು, ಕೆಲವೊಂದು ಇಟಾಚಿಗಳು ತುಂಬೋದು ನೋಡಿ. ಆ ಥರ ಡ್ರಿಲ್ಲಿಂಗ್ ಮಾಡ್ತವೆ ಕಲ್ಲುಗಳು ದಪ್ಪ ಅದೇ ಸಿಡ್ದಿರುತ್ತಲ್ಲ ಆ ಕಲ್ಲುಗಳೆಲ್ಲ ದಪ್ಪ ಇರ್ತವೆ. ಹಂಗಾಗಿ ಆ ಥರ ಹೊಡೆದು ಸಣ್ಣ ಮಾಡ್ತಾರೆ. ಸಣ್ಣ ಅಂದರೆ ಕ್ರಷರ್ಗೆಲ್ಲ ಸುರಿಬೇಕು, ಹೆವಿ ದಪ್ಪ ಇದ್ರೂ ಆಗಲ್ಲ. ಆ ಥರ ತೊಡ್ರಿ ತೋರಿಸ್ತೀನಿ ನಿಮಗೆ, ನಾನು ಇಳಿದ್ಬಿಟ್ಟು ತೋರಿಸ್ತೀನಿ ತಡ್ರಿ ಯಾವ ಥರ ಇದು ಮಾಡ್ತವ್ರೆ ಅಂತ. ಇಳಿದ್ಬಿಟ್ಟು ತೋರಿಸ್ತೀನಿ ನಿಮಗೆ, ಗಾಡಿನ ಕೂತ್ಕೊಂಡು ತೋರಿಸಲ್ಲ ನೋಡಿ. ಆದ್ಮೇಲೆ ಇಂಥ ಕಲ್ಲುಗಳು ತುಂಬಿಸ್ಬೇಕು. ಇದರಲ್ಲಿ ಸಣ್ಣ ನೋಡಿ ತುಂಬಿಸ್ಬೇಕು, ಚಕ್ಕೆಗಳು ಜಾಸ್ತಿ ಇದ್ದಾವೆ, ಸ್ವಲ್ಪ ದಪ್ಪ ತುಂಬಿಸ್ಬೇಕು ನೋಡಿ. ಆ ಥರ ಡ್ರಿಲ್ಲಿಂಗ್ ಮಾಡ್ಬೋದು ನೋಡಿ. ಆ ಥರ ಡ್ರಿಲ್ಲಿಂಗ್ ಮಾಡ್ತಾರೆ ದಪ್ಪ ಕಲ್ಲುಗಳೆಲ್ಲ. ಅಂದರೆ ರಾತ್ರಿ ಹೊತ್ತು ಈ ಥರ ಬಂಡೆ ಎಲ್ಲ ಹಾಕ್ಬಿಟ್ಟು ಕಲ್ಲುಗಳು ಸಿಡಿದಿರ್ತವೆ, ತುಂಬ ದೂರಗಂಡೆ ಕಲ್ಲಾರುತ್ತೆ ಬಂಡೆ ಸಿಡಿದ್ರೆ ನೋಡಿ. ಈ ಥರ ದಪ್ಪ ಕಲ್ಲುಗಳೆಲ್ಲ ಕ್ರಷರ್ ಒಳಗಡೆ ಹಾಕೋಕ್ಕಾಗಲ್ಲ, ಪಾರ್ಟಿಗಳಿಗೂ ಹಾಕೋಕ್ಕಾಗಲ್ಲ, ಮನೆ ಫೌಂಡೇಶನ್ಗೂ ಹಾಕೋಕ್ಕಾಗಲ್ಲ. ಇಂಥ ಕಲ್ಲುಗಳೆಲ್ಲ ಕಲ್ಲುಗಳನ್ನ ಹೊಡೆದು ಸಣ್ಣ ಮಾಡ್ತಾರೆ. ಈ ಥರ ಸಣ್ಣ ಮಾಡಿ ಕ್ರಷರ್ಗೆ, ಆಮೇಲೆ ಕ್ರಷರ್ಗೆ ಸ್ವಲ್ಪ ಈ ಸೈಜೆಲ್ಲ ಇದ್ದರೆ ಹೋಗುತ್ತೆ, ಈ ಥರ ಸೈಜೆಲ್ಲ ಇದ್ರೂ ಹೋಗುತ್ತೆ, ಕ್ರಷರ್ ನಡೆಯುತ್ತೆ. ಆದರೆ ನಾವು ಪಾರ್ಟಿಗಳಿಗೆಲ್ಲ ಹಾಕ್ಬೇಕಲ್ಲ, ಮನೆಯವ್ರಿಗೆಲ್ಲ ಅದಾಗಲ್ಲ. ಅವ್ರಿಗೆ ಫೌಂಡೇಶನ್ಗೆಲ್ಲ ಹಾಕ್ಬೇಕಂದ್ರೆ ಆಗಲ್ಲ, ಕೈಯೆಲ್ಲ ಎತ್ತಂಗಿರ್ಬೇಕು ನೋಡಿ. ಈ ಥರ ಡ್ರಿಲ್ಲಿಂಗ್ ಮಾಡ್ತಾರೆ ನೋಡಿ. ಕಲ್ಲು ಇಲ್ಲಿ ಗಂಟೆಲ್ಲ ಅರ್ಥ ಕಣ್ಣಿಗೆಲ್ಲ ಹೊಡೆದ್ಬಿಡ್ತವೆ. ಆದರೂ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಹೊಡೆಯೋ ಫೋರ್ಸಿಗೆ ತಲೆ ಹೊಡೆದೋಯ್ತದೆ ಕಲ್ಲು. ಏನೋ ಕರೆಕ್ಟಾಗಿ ಆರು ಬಂದು ನಮಗೇನೋ ಹೊಡಿತು ಅಂದರೆ ಹೇಳೋಕ್ಕಾಗಲ್ಲ, ತಲೆ ಓಪನ್ ಆಗ್ಬಿಡುತ್ತೆ. ಯಾಕಂದ್ರೆ ಅದು ಅಷ್ಟು ಪ್ರೆಷರ್ ಇರುತ್ತಲ್ಲ. ನೋಡಿ ಆ ಥರ ಡ್ರಿಲ್ಲಿಂಗ್ ಮಾಡ್ತಾ ಪೂರ್ತಿ ಆ ಥರ ಹೊಡೆದು ಸಣ್ಣ ಮಾಡಾಕ್ತಾರೆ. ಬೆಳಗ್ಗೆ ತುಂಬ ಗಾಡಿಗಳು ವೆಯ್ಟ್ ಮಾಡ್ತಾರೆ. ನಮ್ಮ ಇಟಾಚಿಗೆ ನಂದೇ ಫಸ್ಟ್ನೇ ಗಾಡಿ. ಯಾಕಂದರೆ ಇಲ್ಲಿ ಮಧ್ಯಾಹ್ನದೆಲ್ಲ ಬಂದರೆ ಸುಮಾರು ಹೊತ್ತು ಕಾಯಬೇಕಾಗುತ್ತೆ. ಹಂಗಾಗಿ ಬೆಳಗ್ಗೆನೇ ಆರ್ಡ್ರ್ ಇರೋದ್ರಿಂದ ಬೆಳಗ್ಗೆನೇ ಬಂದಿದ್ದೀನಿ. ನಮ್ಮ ಇಟಾಚಿ ರೆಡಿ ಆಗ್ಬಿಟ್ಟು ಕರಿತೈತೆ, ಬನ್ನಿ ಅಂತ ಹೋಗ್ತದೀನಿ ಈಗ. ನಮ್ದು ಎಲ್ಲಿ ಪಾಯಿಂಟ್ ಅಂತ ಗೊತ್ತಿಲ್ಲ, ಅಲ್ಲೋಗಿ ನೋಡ್ಬೇಕು. ಇಟಾಚಿ ರೆಡಿ ಆಗ್ಬಿಟ್ಟು ಹೋಯ್ತೈತೆ, ನಮ್ಮ ಗಾಡಿ ಲೋಡ್ ಮಾಡೋಕ್ಕೀಗ. ಆ ಕಡೆ ಎಲ್ಲ ತುಂಬ ಗಾಡಿಗಳು ಲೋಡ್ ಆಯ್ತಿದ್ದಾವೆ. ಎಲ್ಲ 10 ವೀಲ್ ಗಾಡಿಗಳು ಜಾಸ್ತಿ, 6 ವೀಲ್ ಇರೋದು. 10 ವೀಲ್ ಗಾಡಿಗಳು ಜಾಸ್ತಿ ಲೋಡ್ ಆಯ್ತವೆ. ಈ ಕಡೆ ಇಲ್ಲಿಗೆ ಬಂದರೆ ಮೆಟ್ರಲ್ ಗಿಟ್ರಲ್ಲಿ ಗಿಮ್ಜೆಂಡ್ ಏನಿಲ್ಲ, ಬರೀ ಬಂಡೆ. ಇಂಥ ಕಲ್ಲುಗಳೇ ತುಂಬ್ಕೋಬೇಕಷ್ಟೆ. ಕೆಲವರು ಸೈಜು ತುಂಬ್ತಾರೆ. ಸೈಜ್ಗಳು ಈ ಬಂಡೆಗಿಂತ ಇನ್ನೊಂದು ಬಂಡೆ ಜಾಸ್ತಿ ಸೈಜ್ ಹೋಗುತ್ತೆ, ಈ ಬಂಡೆಲ್ಲಿ ಅಷ್ಟು ಹೋಗಲ್ಲ. ಹೇಳ್ಬೇಕಂದ್ರೆ ನನ್ನದೇ ಫಸ್ಟ್ ಗಾಡಿ ಅಂದ್ಕೊಂಡಿದ್ದೆ. ನನ್ನ ಗಾಡಿ ಎಲ್ಲ ಅಲ್ಲಿ ಒಂಚೂರು ಚಕ್ಕೆಗಳಿದ್ದಾವೆ ಕ್ರಷರ್ಗೆ, ಹಂಗಾಗಿ ಅವ್ರು ತುಂಬ್ಕೋತಾರೆ. ಅವ್ರದ್ದಾದ್ಮೇಲೆ ನನ್ನ ಗಾಡಿ ಲೋಡ್ ಆಗುತ್ತೆ. ಮಳೆಗಾಲ ಬಂತಂದ್ರೆ ನಮ್ಮ ಟಿಪ್ಪರ್ ಡ್ಯೂಟಿ ಅಷ್ಟಲ್ಲೇ. ಇಲ್ಲೆಲ್ಲ ತುಂಬ ನೀರುಗಳು ತುಂಬ್ಕೊಬಿಡ್ತವೆ. ಮಳೆಗಾಲ ಅಷ್ಟು ಡ್ಯೂಟಿಗಳು ಇರೋಲ್ಲ, ಕೆಲವೊಂದಿಷ್ಟು ಜನ ಡ್ಯೂಟಿ ಇರುತ್ತೆ. ನಮಗೆಲ್ಲ ಜಾಸ್ತಿ ಅಷ್ಟು ಡ್ಯೂಟಿ ಇರೋಲ್ಲ. ಈಗ ನನ್ನ ಗಾಡಿ ಲೋಡ್ ಆಯ್ತೈತೆ, ಬೋರ್ಡ್ರಸ್ ಲೋಡ್ ಆಯ್ತೈತಿ ಈಗ ನನ್ನ ಗಾಡಿ. ಆ ಕಡೆ ಕಲ್ಲು ಹೊಡಿತವ್ರೆ, ಇನ್ನೊಂದು ಇಟಚ್ಚಲ್ಲಿ ಈ ಗಾಡೀಲಿ ಲೋಡಿಂಗ್ ಆಯ್ತೈತಿ ಈಗ. ಸೌಂಡ್ಗಳು ಕೇಳೋಕ್ಕಾಗಲ್ಲ, ಕಿವಿ ಕಿತ್ತೋಯ್ತವೆ. ದಿನ ಕೆಲಸ ಮಾಡ್ತಾರಲ್ಲ ಇಲ್ಲಿ, ಅವ್ರ ಪರಿಸ್ಥಿತಿ ಹೆಂಗೋ ಗೊತ್ತಿಲ್ಲ. ನೋಡಿ ಎಷ್ಟು ಹೈಟ್ ಐತೆ ಬಂಡೆ. ಇನ್ನು ಆ ಕಡೆ ಅವ್ರು ಇನ್ನೂ ಹೈಟ್ ಜಾಸ್ತಿ ಕಾಣ್ತಾನೆ. ಅಲ್ಲೊಬ್ರು ನಿಂತವ್ರು ಕಾಣ್ತಿಲ್ಲ. 2ನೇ ಪಾಯಿಂಟ್ಗೆ ಹಾಕ್ತೀನಿ. ಅಲ್ಲೊಬ್ರು ನಿಂತವ್ರೆ, ತುದಿಲಿ ನಿಂತ್ಕೊಂಡು ನೋಡ್ತಾರೆ ನೋಡಿ. ಬೈಕ್ ನಿಲ್ಸ್ಕೊಬಿಟ್ಟು ಅಷ್ಟು ಹೈಟ್ ಇದೆ ನೋಡಿ ಬಂಡೆ. ಇನ್ನೂ ಜೂಮ್ ಮಾಡಿದ್ರೆ ಅಷ್ಟು ಕ್ಲಿಯರಿಟಿ ಬರಲ್ಲ ನಂದು. ನೋಡಿ ತುದಿಲಿ ನಿಂತ್ಕೊಂಡು ನೋಡ್ತವ್ರೆ, ಅಷ್ಟು ಕ್ಲಿಯರಿಟಿ ಕಾಣಲ್ಲ. ಇಲ್ಲಿ ಏನಾದ್ರು ಚಪ್ಪಿ ಇದ್ದಾನೆ ಬಂದ್ಬಿಟ್ರೆ ಕಾಲೆಲ್ಲ ಕೂದೋಗದೆ. ಸಿಕ್ಕಾಪಟ್ಟೆ ಶಾರ್ಪ್ ಇರ್ತಾವೆ ಕಲ್ಲುಗಳು. ಚಕ್ಕೆ ಅಂತ ಬೇಡ ಅಂತ ಹೇಳಿದ್ದೀನಿ. ಯಾಕಂದರೆ ಜಾಸ್ತಿ ಚಕ್ಕೆ ಪಾರ್ಟಿಗಳು ರಿಜೆಕ್ಟ್ ಮಾಡಿಬಿಡ್ತಾರೆ.
ಹೆವಿ ದಪ್ಪನೂ ಇರಬಾರ್ದು, ಹೆವಿ ಚಕ್ಕೆನೂ ಇರಬಾರ್ದು, ಮೀಡಿಯಮ್ ನೋಡಿ ತುಂಬಿಸ್ಬೇಕು. ಪೂರ್ತಿ ಸಿಕ್ಕಾಪಟ್ಟೆ ಧೂಳು ಐತೆ. ಧೂಳು ನೋಡಿ ಹೆಂಗೆ ಬರ್ತದೆ ಧೂಳು ನೋಡಿ. ಬಂಡೆ ಹೆಂಗೆ ಅಳ್ಳಾಡ್ತೈತೆ ಕೆಳಗಡೆ. ಚಕ್ಕೆ ಐತೆ. ಆದ್ಮೇಲೆ ಇಲ್ಲಿಗೆ ನನ್ನ ಗಾಡಿ ಲೋಡ್ ಆಯಿತು. ಲೋಡ್ ಆಗಿ ಈಗ ಅನ್ಲೋಡ್ ಪಾಯಿಂಟ್ ಹೊರಟಿದ್ದೀನಿ. ಲೋಡಿ ಆದ್ಮೇಲೆ ಡ್ರೈವರ್ಗಳ ಪರಿಸ್ಥಿತಿ ಹೆಂಗೈತಂತ, ಸಿಕ್ಕಾಪಟ್ಟೆ ಮಳೆ. ಒಂದು ಈ ಕಡೆ ಗ್ಲಾಸ್ ಬೇರೆ ಹೇಳ್ತಿಲ್ಲ, ರೋಡು ಕಾಣ್ತಿಲ್ಲ. ಲಾರಿ ಬೇರೆ ಅವ್ವ ಪೂರ್ತಿ ನೆಂದೋಗ್ಬಿಟ್ಟಿದ್ದೀನಿ, ರೋಡೇ ಕಾಣ್ತಿಲ್ಲ. ಪೂರ್ತಿ ನೆಂದೋಗ್ಬಿಟ್ಟಿದ್ದೀನಿ ನಾನಂತೂ. ಎಲ್ಲಿ ಕಟ್ಟಾಗಬೇಕು, ಎಲ್ಲಿ ಹೋಗ್ಬೇಕಂತ ಗೊತ್ತಾಯ್ತಿಲ್ಲ. ಅಯ್ಯೋ ಸಿಕ್ಕಾಪಟ್ಟೆ ಮಳೆ. ಸಿಡ್ಲು ಗುಡುಗು ಎಲ್ಲ ಒಟ್ಟೊಟ್ಟಿಗೆ ಬರ್ತೈತೆ. ಸಿಕ್ಕಾಪಟ್ಟೆ ಮಳೆ ಇವತ್ತು ಹಾಸನಲ್ಲಿ. ಆದ್ರೂ ಬ್ಲಾಕ್ ಮಾಡ್ತಾ ಇದ್ದೀನಿ. ನಾವು ಅಪ್ರಾಣಿಗೆ ಪೂರ್ತಿ ನೆಂದೋಗ್ಬಿಟ್ಟಿದ್ದೀನಿ ಸಿಕ್ಕಾಪಟ್ಟೆ. ಲಾಸ್ಟ್ ಮನೆಗೆ ಹೋಗೋ ಟೈಮಲ್ಲಿ ಬಂದ್ಬಿಡ್ತಾರ ಮಳೆ. ಈ ಕಡೆ ಗ್ಲಾಸ್ ಬೇರೆ ಹೇಳ್ತಿಲ್ಲ ನನ್ನದು. ಅಯ್ಯೋ ಈ ಕಡೆ ಗ್ಲಾಸ್ ಬೇರೆ ಹೇಳ್ತಿಲ್ಲ. ಗುಡುಗು ಮಳೆ ಎಲ್ಲ ಒಟ್ಟೊಟ್ಟಿಗೆ ಬರ್ತೈತೆ. ನಾನು ಬೇರೆ ಗಾಡಿ ತಂದಿಲ್ಲ. ಈಗ ಇಲ್ಲಿಂದ ಹೆಂಗಪ್ಪ ಮನೆಗೆ ಹೋಗೋಣ ಅಂತ ತಲೆ ಕೆಟ್ಟೋಯ್ತು. ಯಾವಾಗ ಆಟೋ ಸಿಕ್ಕಿದ್ರೆ ಹೋಗಿ ಮನೆ ಸೇರ್ಕೊಂಡ್ಬಿಡ್ತೀನಿ. ಈ ಕಡೆ ಗ್ಲಾಸ್ ಹೇಳ್ತೀರಾ ನನ್ನ ಗಾಡೀಲಿ, ಈ ಕಡೆ ಗ್ಲಾಸ್ ಏರೈತೆ, ಈ ಕಡೆ ಗ್ಲಾಸ್ ಹೇಳ್ತೀರಾ. ನೋಡಿ ಡ್ರೈವರ್ಗಳ ಪರಿಸ್ಥಿತಿ ಹೆಂಗೆಲ್ಲ ಇರುತ್ತೆ ನೋಡಿ. ಅಯ್ಯಪ್ಪ ತಲೆನೋವು ಬಂದ್ಬಿಡುತ್ತೆ ನನಗೆ ತಂದುಬಿಟ್ಟು. ಏನ್ ಮಾಡೋದು, ಮನೆ ಸಂಸಾರ ಸಾಕ್ಬೇಕು. ಯಾರಿಗೆ ಹೇಳೋಣ ಒಂದು ಪ್ರಾಬ್ಲಮ್ಮು. ಜಾಸ್ತಿ ಕಷ್ಟ ಹೇಳ್ಕೊಂಡ್ರೆ ಅಯ್ಯೋ ಇವ್ನಿಗೆ ಬರೀ ಕಷ್ಟನೇ ಹೇಳ್ಕೊಂಡ್ರ ಅಂತಾರೆ. ಇರೋ ಪರಿಸ್ಥಿತಿ ಹೇಳಬೇಕಲ್ಲ. ನೋಡಿ ಯಾವ ಥರ ಮಳೆ ಹೊಡಿತೈತೆ. ಹೈವೇ ರೋಡಲ್ಲಂತೂ ರೋಡೇ ಕಾಣ್ತಿದ್ದಿಲ್ಲ. ಹೆಂಗ ಸದ್ಯದಲ್ಲಿ ಶಾರ್ಟ್ ಕಟ್ ಹೊರಗಡೆ ಬಂದ್ಬಿಟ್ಟು ಗಾಡಿ ನಿಲ್ಸ್ಬಿಟ್ಟು ಅಲ್ಲಿಂದ ಪುನಃ ಆಟೋದಲ್ಲಿ ಹೋಗ್ಬೇಕು. ಮಳೆ ನಂದಿರೋದಕ್ಕೂ ತಲೆ ಸಿಕ್ಕಾಪಟ್ಟೆ ನೈತೈತೆ. ಅಪ್ಪ ಏನೇನು ಪರಿಸ್ಥಿತಿ ಅಂತ ನಮ್ಮ ಒಂದು ಡ್ರೈವರ್ಗಳಂತೂ ಅಯ್ಯೋ ಯಾವ್ದು ಹಾವು ಬಂದು ಕಾಣ್ತೈತೆ ಅಲ್ಲಿ. ನಮ್ಮ ಡ್ರೈವರ್ಗಳಂತೂ ಸಿಕ್ಕಾಪಟ್ಟೆ ಕಷ್ಟ ಪರಿಸ್ಥಿತಿ. ಯಾರಿಗೂ ಬೇಡಕಂದ್ರೆ ನಮ್ಮ ಪರಿಸ್ಥಿತಿ. ತಲೆ ಎಲ್ಲ ಸುತ್ತಂಗೆ ಐತೈತೆ ನನಗೆ ಜೊತೆಗೆ. ಷಡ್ಷಣನೆ ಮಳೆ ಹಿಡ್ಕೊಬಿಡ್ತಾನ. ಗ್ಲಾಸ್ ಏರ್ತಾನೆ ಅಂತ ನೋಡ್ತದಿ, ಗ್ಲಾಸ್ ಏರ್ತಾನೆ ಟೈಟ್ ಆಗ್ಬಿಟ್ಟೈತೆ. ಸರಿ ಆದ್ಮೇಲೆ ಏನೋ ಚಿಕ್ಕದಾಗ ಒಂದು ವಿಡಿಯೋ ಮಾಡೋಣ ಅಂತ ನಿಮಗೆ ತೋರ್ಸೋಣ ಅಂತ, ನಮ್ಮ ಪಾಡ್ಗಳನ್ನ ನಮ್ಮ ಪರಿಸ್ಥಿತಿಗಳನ್ನ ತೋರ್ಸೋಣ ಅಂತ ವಿಡಿಯೋ ಮಾಡ್ತಾ ಇದೀನಿ. ಮೊಬೈಲಲ್ಲಿ ಚಾರ್ಜು ಇಲ್ಲ, ಸಿಗಲ್ಲ. ಸಿಕ್ಕಾಬಿಟ್ಟೆ ಗುಡುಗು ಮಳೆ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟೈತೆ. ಮನೆಗೆ ಹೋಗಿ ಸೇಫು ಸೇರ್ಕೊಬಿಟ್ಟೆ ಸಾಕು. ಬ್ಲಾಗ್ ಮಾಡೋ ಪರಿಸ್ಥಿತಿ ಅಲ್ಲ, ಆದರೂ ಮಾಡ್ತಾ ಇದ್ದೀನಿ. ಓಕೆ ಆದ್ಮೇಲೆ ಸಿಗದ ಮತ್ತೆ ಇಲ್ಲಿ ನನ್ನ ಡ್ಯೂಟಿ ಮುಗೀತು. ಡ್ಯೂಟಿ ಮುಗಿದು ಮನೆಗೆ ಹೋಗ್ತಾ ಇದ್ದೀನಿ. ಮನೆ ಹೋಗೋ ಟೈಮಲ್ಲಿ ಮಳೆ ಹಿಡ್ಕೊಬಿಡ್ತು. ಸಿಕ್ಕಾಬಿಟ್ಟೆ ಮೈಕೈ ನೋವು, ಸಾಲ ಸೂಲ. ಹೋಗಪ್ಪ ಭಗವಂತ ನಮಗೆ ಯಾವಾಗ ಒಳ್ಳೆ ದಾರಿ ತೋರಿಸ್ತಾನೋ. ನಮಗೆ ಈ ಕಷ್ಟಗಳೆಲ್ಲ ಯಾವಾಗ ಹೋಯ್ತಾವೋ ಗೊತ್ತಿಲ್ಲ. ನೋಡೋದ ಸರಿ ಆದಮೇಲೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನಿಮ್ಗೆ ಏನೇನು ಅನ್ಸುತ್ತೆ ಎಲ್ಲ ಕಮೆಂಟ್ ಮಾಡಿ. ಒಳ್ಳೇದು ಮಾಡಿದ್ರು ಓಕೆನೆ, ಕೆಟ್ಟದ್ದು ಮಾಡಿದ್ರು ಓಕೆನೆ. ಎಲ್ಲ ಸಹಿಸ್ಕೊಂಡಿದ್ದೀನಿ ಚಿಕ್ಕ ವಯಸ್ಸಿಂದ. ನೀವೇನೇ ಮಾಡಿದ್ರು ಇದ್ದು ಸಹಿಸ್ಕೊತೀನಿ. ಸಿಗದ ಮತ್ತೊಂದು ವಿಡಿಯೋ ಜೊತೆಗೆ. ಬಾಯ್ ಬಾಯ್. ಎಲ್ಲರೂ ಆರಾಮಾಗಿರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ.
ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಎಲ್ಲ ಆತ್ಮೀಯರಿಗೂ ಬಾಯ್ ಬಾಯ್, ಗುಡ್ ನೈಟ್.